ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ವಿಚಿತ್ರವಾದ, ಅಷ್ಟೇ ನಿಗೂಢವಾದ ಕಥೆಯನ್ನ ನಿಮ್ಮುಂದೆ ಇಡ್ತಾ ಇದ್ದೀವಿ. ಇದು ಕಾಲಯಾನಕ್ಕೆ ಅಂದ್ರೆ ಟೈಮ್ ಟ್ರಾವೆಲ್ಗೆ ಸಂಬಂಧಿಸಿದ್ದು. ಹಾಗಾದ್ರೆ ಬನ್ನಿ ಈ ಕಥೆಯ ಆಳಕ್ಕೆ ಇಳಿಯೋಣ. ಇದು ಶುರುವಾಗಿದ್ದು 2006ನೇ ಇಸವಿಯಲ್ಲಿ. ಉಕ್ರೇನ್ ದೇಶದ ಕೀವ್ ನಗರದ ಬೀದಿಗಳಲ್ಲಿ ಒಂದು ನಂಬೋಕೆ ಅಸಾಧ್ಯವಾದ ಘಟನೆ ನಡೆಯಿತು. ಇದ್ದಕ್ಕಿದ್ದ ಹಾಗೆ ಎಲ್ಲೊಂದು ಬಂದ ಒಬ್ಬ ಯುವಕ ತುಂಬಾನೇ ಗೊಂದಲದಲ್ಲಿದ್ದ. ಅವನ ಬಟ್ಟೆಗಳು ಹಳೆ ಕಾಲದಾಗಿದ್ವು, ಕೈಯಲ್ಲಿ ಒಂದು ವಿಂಟೇಜ್ ಕ್ಯಾಮ್ರಾ ಇತ್ತು. ಅಷ್ಟಕ್ಕೂ ವಿಚಿತ್ರ ಅಂದ್ರೆ ತಾನು 1958ನೇ ಇಸ್ವಿಯಲ್ಲಿ ಇದ್ದೀನಿ ಅಂತ ಅವನು ಹೇಳ್ತಿದ್ದ. ಪೊಲೀಸರು ಬಂದು ವಿಚಾರಣೆ ಶುರು ಮಾಡಿದಾಗ ಆ ಯುವಕ ತನ್ನ ಹೆಸರು ಸರ್ಗೆ ಪೊನೆಮಾರೆಂಕೋ ಅಂತ ಹೇಳಿ ಸೋವಿಯೆಟ್ ಯೂನಿಯನ್ ಕಾಲದ ಒಂದು ಅಧಿಕೃತ ಐಡಿ ಕಾರ್ಡ್ ತೋರಿಸಿದ. ಆದ್ರೆ ಇಲ್ಲಿರೋ ದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ? ಸೋವಿಯೆಟ್ ಯೂನಿಯನ್ ಅನ್ನೋ ದೇಶನೇ ಇಲ್ದಾಗಿ ಸುಮಾರು 2 ದಶಕಗಳೇ ಆಗಿ ಹೋಗಿದ್ವು. ಅವನ ಐಡಿ ಕಾರ್ಡ್ ಪ್ರಕಾರ ಅವನ ಜನ್ಮವರ್ಷ 1932. ಆ ಲೆಕ್ಕದಲ್ಲಿ ಅವನಿಗೆ 74 ವರ್ಷ ಆಗಿರ್ಬೇಕಿತ್ತು. ಆದ್ರೆ ನೋಡಕ್ಕೆ ಅವನು ಹೆಚ್ಚೆಂದರೆ 25 ವರ್ಷದ ಯುವಕನ ಹಾಗೆ ಕಾಣಿಸ್ತಿದ್ದ. ಇದು ಹೇಗೆ ಸಾಧ್ಯ? ಗೊಂದಲಗೊಂಡ ಪೊಲೀಸರು ಸರ್ಗೇನ ಒಂದು ಮನೋರೋಗ ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಡಾಕ್ಟರ್ ಪ್ಯಾಬ್ಲೋ ಕ್ಯಾಟ್ರಿಕೋಫ್ ಅನ್ನೋರ ಮೇಲ್ವಿಚಾರಣೆಯಲ್ಲಿ ಈ ಕಥೆಯ ರಹಸ್ಯ ಇನ್ನೂ ಜಾಸ್ತಿ ಗಹನವಾಗ್ತಾ ಹೋಯ್ತು. ಸರ್ಗೆ ಹೇಳಿದ ಪ್ರಕಾರ ತಾನು ಇಲ್ಲಿಗೆ ಬರೋಕೆ ಮುಂಚೆ ಆಕಾಶದಲ್ಲಿ ಒಂದು ಘಂಟೆ ಆಕಾರದ ವಿಚಿತ್ರ ವಸ್ತುವನ್ನ ಫೋಟೋ ತೆಗ್ದಿದ್ದನಂತೆ. ಸರಿ, ಅವನ ಕ್ಯಾಮೆರಾದಿಂದ ಫಿಲ್ಮ್ ಡೆವಲಪ್ ಮಾಡಿದಾಗ ಎಲ್ಲರಿಗೂ ಶಾಕ್. ಅವನು ಹೇಳಿದ್ದು ನಿಜ ಅನ್ನೋ ಹಾಗೆ ಫೋಟೋದಲ್ಲಿ ಒಂದು ಯುಎಫ್ಒ ತರಹದ ವಸ್ತು ಇಟ್ಟು. ಅಷ್ಟೇ ಅಲ್ಲ, ಆ ಕ್ಯಾಮೆರಾದ ಫಿಲ್ಮ್ ರೋಲ್ 1970ರ ದಶಕದಲ್ಲೇ ಉತ್ಪಾದನೆ ನಿಲ್ಲಿಸ್ಬಿಟ್ಟಿದ್ದ ಕಂಪನಿಯದ್ದಾಗಿತ್ತು. ತನಿಖೆ ಮುಂದುವರೆದಂತೆ 1960ರ ದಶಕದಲ್ಲಿ ಇದೇ ಹೆಸರಿನ ವ್ಯಕ್ತಿ ಕಣ್ಮರೆಯಾಗಿದ್ದ ಬಗ್ಗೆ ಒಂದು ಪೊಲೀಸು ವರದಿ ಕೂಡ ಸಿಕ್ತು. ಅವನ ಗೆಳತಿಯೂ ಸಹ ಈ ಕಥೆಯನ್ನ ಖಚಿತಪಡಿಸಿದಳು. ಅಷ್ಟೇ ಅಲ್ಲ, ಹಲವು ವರ್ಷಗಳ ನಂತರ 2050 ಅಂತ ದಿನಾಂಕ ಇದ್ದ ಯಾವುದೋ ಭವಿಷ್ಯದ ನಗರದಲ್ಲಿ ನಿಂತಿರುವ ಸರ್ಗೇಯ್ನ ಫೋಟೋ ಒಂದು ತನಗೆ ಸಿಕ್ಕಿದೆ ಅಂತಾನೂ ಆಕೆ ಹೇಳಿದ್ಲು. ಸರಿ, ಇದೆಲ್ಲ ಕೇಳೋಕೆ ತುಂಬಾನೇ ರೋಚಕವಾಗಿದೆ. ಆದ್ರೆ ಈ ರಹಸ್ಯವನ್ನ ಭೇದಿಸೋಕೆ ಮುಂಚೆ ನಾವು ಒಂದು ಮೂಲಭೂತ ಪ್ರಶ್ನೆ ಕೇಳ್ಕೋಬೇಕು. ನಿಜವಾಗ್ಲೂ ಟೈಮ್ ಟ್ರಾವೆಲ್ ಅನ್ನೋದು ಸಾಧ್ಯನಾ? ವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ? ಭೌತಶಾಸ್ತ್ರದ ಪ್ರಕಾರ ನಾವು ಅನ್ಕೊಂಡ ಹಾಗೆ ಸಮಯ ಎಲ್ಲರಿಗೂ ಒಂದೇ ರೀತಿ ಚಲಿಸುವುದಿಲ್ಲ. ಅದು ಸಾಪೇಕ್ಷವಾದದ್ದು. ಅಂದ್ರೆ ಅದನ್ನ ಹಿಗ್ಗಿಸ್ಬಹುದು ಅಥವಾ ಕುಗ್ಗಿಸಬಹುದು. ಐನ್ಸ್ಟೈನ್ರ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಇದನ್ನ ಟೈಮ್ ಡೈಲೇಷನ್ ಅಂತ ಕರೀತಾರೆ. ಅಂದ್ರೆ ಯಾರಾದ್ರೂ ಬೆಳಕಿನ ವೇಗದಲ್ಲಿ ಚಲಿಸಿದ್ರೆ ಅಥವಾ ಅತೀ ಹೆಚ್ಚು ಗುರುತ್ವಾಕರ್ಷಣೆ ಇರೋ ಜಾಗ, ಅಂದ್ರೆ ಒಂದು ಕಪ್ಪು ಕುಳಿಯ ಹತ್ರ ಇದ್ರೆ ಅವರಿಗೆ ಸಮಯ ನಿಧಾನವಾಗಿ ಚಲಿಸುತ್ತೆ. ಇಂಟರ್ಸ್ಟೆಲ್ಲರ್ ಸಿನಿಮಾ ನೋಡಿದ್ರೆ ಇದು ನಿಂಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಅಲ್ಲಿ ಒಂದು ಗ್ರಹದ ಮೇಲೆ ಕಳೆದ 1 ಗಂಟೆ ಭೂಮಿಯ ಮೇಲಿನ 7 ವರ್ಷಕ್ಕೆ ಸಮ ಆಗಿರುತ್ತೆ. ಇದಕ್ಕೆ ನಿಜ ಜೀವನದಲ್ಲೂ ಸಾಕ್ಷಿಯಿದೆ. ನಮ್ಮ ಜಿಪಿಎಸ್ ಸ್ಯಾಟಲೈಟ್ಗಳು ಅತೀ ವೇಗದಲ್ಲಿ ಭೂಮಿಯನ್ನ ಸುತ್ತೋದ್ರಿಂದ ಅವುಗಳ ಮೇಲಿರೋ ಗಡಿಯಾರಗಳು ಭೂಮಿಯ ಮೇಲಿರೋ ಗಡಿಯಾರಗಳಿಗಿಂತ ಸ್ವಲ್ಪ ನಿಧಾನವಾಗಿ ಓಡ್ತವೆ. ಅದಕ್ಕೆ ಅವುಗಳನ್ನ ಭೂಮಿಯ ಸಮಯಕ್ಕೆ ಸರಿಹೊಂದಿಸಲು ಪದೇ ಪದೇ ಅಡ್ಜಸ್ಟ್ ಮಾಡ್ತಾನೇ ಇರಬೇಕಾಗತ್ತೆ. ಸೊ ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡೋದು ಸಿದ್ಧಾಂತದ ಪ್ರಕಾರ ಸಾಧ್ಯ. ಆದರೆ ಭೂತಕಾಲಕ್ಕೆ ಹೋಗೋದು? ಈಗ ಮತ್ತೆ ಸರ್ಗೀ ಕಥೆಗೆ ಬರೋಣ. ಏಲಿಯನ್ಸ್ ಅನ್ನೋ ಒಂದು ಉಕ್ರೇನಿಯನ್ ಟಿವಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಈ ಕಥೆ ನಿಜಕ್ಕೂ ಸತ್ಯದ ಪರೀಕ್ಷೆಯಲ್ಲಿ ಗೆಲ್ಲುತ್ತಾ ಅಥವಾ ಇದೊಂದು ಕಟ್ಟುಕಥೆನಾ? ಬನ್ನಿ ನೋಡೋಣ. ಇಂಟರ್ನೆಟ್ನಲ್ಲಿ ಜನ ಇದರ ಬಗ್ಗೆ ಆಳವಾಗಿ ತನಿಖೆ ಮಾಡಿದಾಗ ಒಂದೊಂದೇ ಸತ್ಯ ಹೊರಗೆ ಬರೋಕೆ ಶುರುವಾಯಿತು. ಸಿಸಿಟಿವಿ ದೃಶ್ಯದಲ್ಲಿ ಇದ್ದ ದಿನಾಂಕ ಮತ್ತು ವಾರನೇ ತಪ್ಪಾಗಿತ್ತು. ಐಡಿ ಕಾರ್ಡ್ ಮೇಲಿದ್ದ ಸ್ಟ್ಯಾಂಪ್ ನಕಲಿ ಅಂತ ತಜ್ಞರು ಹೇಳಿದ್ರು. ಅಷ್ಟೇ ಅಲ್ಲ, ಆ 2050ರ ಫೋಟೋದಲ್ಲಿರೋ ಹಿನ್ನೆಲೆ ಒಂದು ಡಿಜಿಟಲ್ ಇಮೇಜ್ನ ಕಾಪಿ ಪೇಸ್ಟ್ ಮಾಡಿರೋದು ಅಂತಾನೂ ಗೊತ್ತಾಯ್ತು. ಇದೆಲ್ಲ ನೋಡಿದ್ರೆ ಇದೊಂದು ಟಿವಿ ಶೋ ರೇಟಿಂಗ್ಗೋಸ್ಕರ ಸೃಷ್ಟಿ ಮಾಡಿದ ಪಕ್ಕಾ ಕಟ್ಟುಕಥೆ ಅನ್ನೋದು ಸ್ಪಷ್ಟವಾಗತ್ತೆ. ಹಾಗಾದ್ರೆ ಈ ಕಥೆ ಸುಳ್ಳು ಅಂತ ಗೊತ್ತಾದ ಮೇಲೂ ಯಾಕೆ ನಮ್ಗೆ ಭೂತಕಾಲಕ್ಕೆ ಪ್ರಯಾಣ ಮಾಡೋ ಯೋಚನೆ ಇಷ್ಟೊಂದು ಇಷ್ಟ ಆಗತ್ತೆ? ಯಾಕೆ ಇಂತಹ ಕಥೆಗಳು ನಮ್ಮನ್ನು ಮತ್ತೆ ಮತ್ತೆ ಸೆಳೆಯುತ್ತವೆ? ವೈಜ್ಞಾನಿಕವಾಗಿ ಹೇಳೋದಾದ್ರೆ ಭೂತಕಾಲಕ್ಕೆ ಪ್ರಯಾಣಿಸುವುದು ಅಸಾಧ್ಯ. ಯಾಕಂದ್ರೆ ಅದು ಪ್ರಕೃತಿಯ ಕಾರ್ಯಕಾರಣ ನಿಯಮಗಳನ್ನೇ ಮುರಿಯುತ್ತೆ. ಉದಾಹರಣೆಗೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ ಒಂದು ಥಿಯರಿ ಇದೆ. ಅಂದ್ರೆ ಯಾರಾದ್ರೂ ಟೈಮ್ ಟ್ರಾವೆಲ್ ಮಾಡಿ ತಮ್ಮ ಅಜ್ಜಾಜ್ಜಿಯನ್ನ ಭೇಟಿ ಆಗೋಕ್ಕೂ ಮೊದಲೇ ತಡೆದ್ಬಿಟ್ರೆ ಆಗ ಅವ್ರು ಹುಟ್ಟೋದಕ್ಕೆ ಸಾಧ್ಯನೇ ಇರ್ಲಿಲ್ವಲ್ವಾ? ಹಾಗಾದ್ರೆ ಟೈಮ್ ಟ್ರಾವೆಲ್ ಮಾಡಿದ್ದು ಯಾರು?
ಖ್ಯಾತ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ ಕೂಡ ಇದನ್ನ ಪರೀಕ್ಷೆ ಮಾಡೋಕೆ ಒಂದು ಅದ್ಭುತವಾದ ಪ್ರಯೋಗ ಮಾಡಿದ್ರು. ಅವರು ಭವಿಷ್ಯದಿಂದ ಬರುವ ಟೈಮ್ ಟ್ರಾವೆಲರ್ಗಳ್ಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿ ಪಾರ್ಟಿ ಮುಗಿದ್ಮೇಲೆ ಅದಕ್ಕೆ ಇನ್ವಿಟೇಷನ್ ಕಳಿಸಿದ್ರು. ಅಂದುಕೊಂಡ ಹಾಗೆ ಆ ಪಾರ್ಟಿಗೆ ಯಾರೂ ಬರ್ಲಿಲ್ಲ. ಹಾಗಾದ್ರೆ ಈ ಕಥೆ ಸುಳ್ಳೇ ಇರಬಹುದು. ಆದ್ರೆ ಟೈಮ್ ಟ್ರಾವೆಲ್ ಬಗ್ಗೆ ನಮ್ಗಿರೋ ಈ ಕುತೂಹಲ ನಮ್ಮ ಗತಕಾಲವನ್ನ ಅರ್ಥ ಮಾಡ್ಕೊಂಡು ಭವಿಷ್ಯವನ್ನ ನಮ್ಮ ಹಿಡಿತಕ್ಕೆ ತಗೋಬೇಕು ಅನ್ನೋ ನಮ್ಮ ಆಳವಾದ ಆಸೆಯನ್ನೇ ತೋರ್ಸತ್ತೆ ಅನ್ಸತ್ತೆ ಅಲ್ವಾ? ಈ ತರಹದ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.